ಕೂಡಿಸ್ಕೊಂಡ್ರು ಸರ್. ನಿಮಿಷ ಕರ್ಕೊಂಡು ಹೋದ ತಕ್ಷಣ ಕೂಡಿಸ್ಕೊಂಡ್ರು. ಏಯ್ ಕೂತ್ಕೊಳ್ಳಪ್ಪ, ಯಾರು ಇವರೆಲ್ಲ ಯಾಕೆ ಮಾತಾಡ್ತಾನಂತ. ಹಾಂ ನಮಸ್ತೆ ಹೇಳಿ ಮೇಡಮ್. ಸರ್ ಮೇಡಮ್ ನನ್ನ ಹೆಸರು ಪ್ರಥಮ್ ಅಂತ. ಸರ್ ನಾನು ಪ್ರಥಮ್ ಅಂತ, ನಿಮ್ಮ ಹೆಸರು ಅಂತ ಹೇಳಿದೆ. ಒಂದೇ ಯಾರು ಅಂತ ಕೇಳ್ತಾ, ಗೂಗಲ್ ನೋಡು ಗೊತ್ತಾಯ್ತೆ, ಕೂತ್ಕೊಳ್ಳಲ್ಲ ಅಂದರೆ ಈ ಟೋನ್ ಸ್ವಲ್ಪ ನಂಗೆ ಇರಿಟೇಟ್ ಆಯ್ತಿತ್ತು. ಅಂದರೆ ಅವ್ರು ಹೆಂಗೆ ಮಿಮಿಕ್ರಿ ಮಾಡ್ತಾರೆ ಅದೇ ಮಾಡಬೇಕಲ್ಲ ಸರ್, ಅದೇ. ಸೊ ಅವ್ರಿಗೆ ಕೂತ್ಕೊಂಡೆ. ಅದಕ್ಕೆ ನಾನು ಯಾರು ಗೊತ್ತಾ, ಏನೋ ಭಾಳ ಮಾತಾಡ್ತಿದ್ದೆ ಅಂತ ಲಾಸ್ಟ್ ಇಯರು. ಏನು ಮಾತಾಡಿದೆ ಸರ್? ಏನು ನಮ್ಮ ಬಾಸ್ ಬಗ್ಗೆ ಮಾತಾಡ್ತೀಯ ಸರ್? ಯಾವ ಬಾಸು ಸರ್ ಅಂತ ಕೇಳಿದೆ. ಏಯ್ ಬಾಸ್ ಗೊತ್ತಿಲ್ವಾ ನಿಮಗೆ? ಸರ್ ದಯಮಾಡಿ ಒಂದು ರಿಕ್ವೆಸ್ಟು, ಲಾಸ್ಟ್ ಇಯರ್ ದಯಮಾಡಿ ಫುಲ್ಲು ಚಾನಲ್ದು ಫುಲ್ ವೀಡಿಯೋ ನೋಡಿ ಸರ್. ಏಯ್ ಮುಚ್ಕೊಂಡು ಕೇಳಲ್ಲ, ನಾನೇನು ಹೇಳ್ತೀವಿ ಕೇಳ. ಈ ಟೋನ್ಗಳಲ್ಲಿ ಶುರುವಾಯಿತು. ಅಂದೆ ಸರ್ ಏನಾಗಿದೆ ಅಂತ ತಿಳ್ಕೊಳ್ಳಿ. ನಾನು ಹೇಳಿದ ಫುಲ್ ಸೆಂಟೆನ್ಸನ್ನು ಬಿಟ್ಟು ಅದಷ್ಟು ಮಾತ್ರ ಕಟ್ ಮಾಡಾಕೋರೆ. ನಾನು ಹೇಳಿದ್ದು ಅಂಧಾಭಿಮಾನಿಗಳಿಗೆ ಮಾತ್ರ ದೊಣ್ಣೆ ಕೊಟ್ಟರೆ ಹೊಡೆದೋಡಿಸ್ಬಿಡ್ತೀನಿ ಅಂತ ಹೇಳಿದೆ. ಏನು ಹೊಡೆದೋಡ್ಸೋದು ಇಲ್ಲಿ ತಂಗೆ ಬತ್ತು. ಅಷ್ಟೊತ್ತಿಗೆ ಒಬ್ಬ ವೆಪನ್ ತಂದು ಕೊಟ್ಟ. ಒಂದು ತೊಗೊಂಬಂದಿಟ್ರು ನನಗೆ. ವಾತಾವರಣ ಹದ ತಪ್ತಾ ಇದೆ, ಹಿಡಿತ ತಪ್ತಾ ಇದೆ. ಇಲ್ಲಿ ನನಗಾಗ ರೇಣುಕಾಸ್ವಾಮಿ ಟುಪ್ಪಕ್ಕೂ ಪಾಸಾಗಿ ರಪ್ಪಕ್ಕೂ ಹೊಂಟೋಗ್ಬಿಟ್ಟ. ನನಗೆ ಆ ಸ್ಟೇಜಿಗೆ ಬಂದಿದ್ದೆ, ರಪ್ಪಕ್ಕೂ ಬಂದು ಟುಪ್ಪಕ್ಕೂ ಹೊಂಟೋಗ್ಬಿಟ್ಟ. ಆಗ ಅಂದ್ಕೊಂಡೆ ಓಹೋ ಇಲ್ಲೇನೋ ಎಡವಟ್ಟಾಯ್ತದೆ ಅಂದ್ಕೊಂಡು, ಸರ್ ದಯವಿಟ್ಟು ಯಾರು ಮಾತಾಡಿ ಸರ್, ದಯವಿಟ್ಟು ಒಂಚೂರು ಅಮೆಝಾನ್ ಓಪನ್ ಮಾಡಿ ಸರ್ ಅಂತ ಹೇಳಿದೆ ಅಲ್ಲಿದ್ದವ್ರಿಗೆ. ಸರ್ ಯಾರು ಮಾತಾಡಿ ಸರ್, ಒಂಚೂರು ಅಮೆಝಾನ್ ಓಪನ್ ಮಾಡಿ ಸರ್. ನಟಭಯಂಕರ ಅಮೆಝಾನ್ ಐತೆ ಸರ್. ಫಸ್ಟ್ ಏನು ಹಾಕಿದ್ದೀನಿ ಗೊತ್ತಾ ಸರ್? ತೂಗ್ದೀಪ್ ಶ್ರೀನಿವಾಸು, ವಜ್ರಮುನಿ, ಸುಂದರ್ ಕೃಷ್ಣಾರಸು, ಸುಧೀರ್ ಅವರು ಫೋಟೋ ಹಾಕ್ಬಿಟ್ಟು, ಕನ್ನಡ ಚಿತ್ರರಂಗ ಶ್ರೀಮಂತಗೊಳಿಸಿದ ನೀವು ನಿಜವಾದ ನಟಭಯಂಕರರು, ನಾವೆಲ್ಲ ಬರೀ ಟೈಟ್ಲ್ ಇಟ್ಕೊಂಡು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು, ದಿಸ್ ಇಸ್ ರೆಸ್ಪೆಕ್ಟ್ ದಟ್ ಐಮ್ ಶೋಯಿಂಗ್ ಟುವರ್ಡ್ಸ್ ದರ್ಶನ್ ಸರ್ ಅಂತ ನಾನು ತೋರಿಸ್ದೆ. ಹಂಗೆ ಹೇಳಿದೆ. ಹಂಗೆ ಹೇಳಿದ್ಮೇಲೆ ಆಯಿತು, ಒಂದು ಸಲ ಚುಚ್ಚಿಬಿಟ್ರೆ ಏನೋ ಮಾಡ್ತಿಲ್ಲ ನೀನು ಅಂದ್ಬಿಟ್ಟು ಇನ್ನೊಂದು ಪದ ಹೇಳಿದ್ರು. ಅದು ನಾನು ಹೇಳಲ್ಲ, ಅದು ಅವ್ರಿಗೆ ಅಭ್ಯಾಸ ಆಗಿರುತ್ತೆ, ಅವ್ರ ಫ್ಯಾನ್ಸ್ಗಳಿಗೆ ಅಭ್ಯಾಸದಿಂದ ಒಂದು. ಈ ಜೊತೆಗೆ ಇನ್ನೊಂದೇನೋ ಇದಿಷ್ಟಕ್ಕೆ ಇಲ್ಲೇ ಮುಗಿತಲ್ಲ, ಸಿದ್ದರಾಮಣ್ಣ ಮತ್ತು ಡಿ ಕೆ ಶಿವಕುಮಾರ್ ಸರ್ನು ನಾನು ಭೇಟಿ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ನೀವು ಕ್ಷೀರ ಬಗ್ಗೆ, ಅನ್ನ ಬಗ್ಗೆ, ಶಾದಿ ಬಗ್ಗೆ ಏನೇನೋ ಕೊಡ್ತಾ ಇದ್ದೀರಾ. 2,000 ರೂಪಾಯಿ ಹೆಣ್ಮಕ್ಳು ಕೊಡ್ತಾ ಇದ್ದೀರಾ. ಹಾಗೆ 1,000 ರೂಪಾಯಿನ ಈ ಅನಕ್ಷರಸ್ಥ ಅಭಿಮಾನಿಗಳಿಗೆ ಕೊಡಬೇಕು. ಅನ್ಕಲ್ಚರ್ಡ್ ಫ್ಯಾನ್ಸ್ಗಳಿಗೆ ಏನಂದರೆ 1,000 ರೂಪಾಯಿ ಕೊಟ್ಟು 3 ಹೊತ್ತು ಫ್ರೀ ಊಟ ಕೊಡಬೇಕು, ಫೋನ್ ಕಿಟ್ ಪಡಿಕೋಬೇಕು. ಬೇರೆಯವ್ರ ಹೆಣ್ಮಕ್ಳ ಗೌರವ ರಕ್ಷಣೆ ಹೇಗೆ ಅಂತ ಕಾಪಾಡೋದನ್ನು ದರ್ಶನ್ ಫ್ಯಾನ್ಸ್ಗಳಿಗೆ ಸರ್ಕಾರ ಇದೊಂದು ಹೊಸ ಯೋಜನೆ ಮಂಜೂರು ಮಾಡಬೇಕು. ಜೊತೆಗೆ ಈ ಥರ ಅವ್ರಿಗೇನೋ ಯಾರಿಗೂ ಇಲ್ಲದಷ್ಟು ಫ್ಯಾನ್ಸ್ ಅವರಂತೆ, ಲಕ್ಷನೋ ಕೋಟಿನೋ ಅವರಂತೆ. ಕೋಟಿ ಜನ ಒಳ್ಳೆ ಪ್ರಜ್ಞಾವಂತರಾದರೆ ಅವ್ರು ಭಾರತ ಜಾಸ್ತಿ ಆಗಲ್ಲ. ಇಸ್ರೇಲ್ಗಿಂತ ದೊಡ್ಡ ಇದಾಗ್ಬಿಡಲ್ವ ನಮ್ಮದು? ಇಸ್ರೇಲ್ ಅಮೆರಿಕಾಗಿಂತ ದೇಶ ಇಂಪ್ರೂವ್ ಆಯ್ತೆ. GDP ಜಾಸ್ತಿ ಆಗಬೇಕು ಅಂದ್ರೆ ಏನು ಮಾಡಬೇಕು? ಸಿದ್ದರಾಮಣ್ಣ ಮತ್ತು ಡಿ ಕೆ ಶಿವಕುಮಾರ್ ಅವ್ರು ಸೇರ್ಕೊಂಡು ಸರ್ 1 ಸೆಕೆಂಡ್ ಸರ್ ಮುಗಿಸ್ಬಿಡ್ತೀನಿ ಸರ್. ನಾನು ಅದು ಹೇಳಾಗಿದೆ ಸರ್. ನಾನು ಹಳೆ ಕತೆ ಹೇಳ್ತಾ ಇಲ್ಲ ಸರ್. ಒಂದು ಕೆಲಸ ಮಾಡಿ ಸರ್, ಸುಮ್ಮನಿರಿ ಸರ್. ಅದು ಹೇಳಿದ್ದಲ್ಲ ಸರ್. ಒಂದು ಕೆಲಸ ಮಾಡಿ ಸರ್, ಕಾಪಿ ಅವ್ರು ಕೊಡ್ತೀನಿ ಸರ್. ಹೇಳಿದ್ದಲ್ಲ ಸರ್, ನೀವು ಕೇಳಿಸ್ಕೊಳ್ಳೋಣ ಬಿಟ್ಬಿಡಿ ಸರ್. ನೀವು ಹಾಕ್ಬೇಡಿ ಸರ್, ದಯವಿಟ್ಟು ಬಿಡಿ ಸರ್. ಹಾಕ್ಬೇಡಿ ಸರ್. ಏನು ಹೇಳ್ತಾ ಇರೋದು? ಹಾಕ್ಬೇಡಿ ಸರ್ ಅಂತ ಹೇಳ್ತಾ ಇರೋದು. ನೀವು ಅಷ್ಟೇ ಹಾಕ್ಬೇಡಿ ಸರ್. ನಂದು ಹಾಕ್ಬೇಡಿ ಸರ್. ಸುಮ್ಮನಿರಿ ಸರ್, ಹಾಕ್ಬೇಡಿ ಸರ್. ವೆಪನ್ ಬಂದಿರೋದು ನಮಗೆ. ಸುಮ್ಮನಿರಿ ಸರ್. ಸುಮ್ಮನಿರಿ ಸರ್. ನಾನು ಹೇಳ್ತಾ ಇದ್ದೀನಿ ಸರ್. ನಾನು ಏನು ಹೇಳಬೇಕು ಹೇಳ್ತೀನಿ ಸರ್. ಇಲ್ಲ ಅಂದರೆ ಬಿಟ್ಬಿಡಿ ಸರ್, ನೀವು ಹಾಕ್ಬೇಡಿ ಸರ್. ಬೇಕರಿ ರಘು ಅಂತ ಅವರು ದರ್ಶನ್ ಅವ್ರ ಜೊತೆ ಒಂದೇ ಬ್ಯಾರಿಕಲ್ಲಿ ಇದ್ರು, ಜೈಲಲ್ಲಿ ಇದ್ರಂತೆ. ಸೊ ಇದನ್ನು ಇದು ಯಾವುದದು ಆ ಸ್ಟೇಷನ್ ಯಾವುದದು ಅದು ಪರಪ್ಪನಗ್ರಹದಲ್ಲಿ ಎನ್ಕ್ವೈರಿ ಮಾಡಿ, ಇಬ್ಬರದು ಒಂದೇ ಕಡೆ ಫೋಟೋ ಇದೆ. ಸೊ ಅವ್ರು ತೋರಿಸಿದ್ರಿಂದ ನಾನೇನಾರು ಇದು ಕಂಪ್ಲೇಂಟ್ ಕೊಟ್ಟರೆ ಇದಾಗುತ್ತೆ, ಯಾವುದದು ಏನಾಗುತ್ತೆ, ಆ ಬೇಲಿಗೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣ ಬಾಯಿ ಮುಚ್ಕೊಂಡಿದ್ದೆ. ನೋಡಿದ್ರೆ ನೆನ್ನೆಯಿಂದ ನನ್ನ ವಿರುದ್ಧನೇ ತಿರುಗಿಸಿ 2,000 ಪೇಜಲ್ಲಿ ಎಕ್ಸ್ಟ್ರೀಮ್ ಡ್ಯಾಮೇಜ್ ಮಾಡ್ಕೊಂಡು ಕೂತವ್ರೆ. ಸೊ ಇದು ನನ್ನ ಪರ್ಸನಲ್ ಆಗಿರುವಂಥ ಪ್ರಾಬ್ಲಮ್ ಸರ್. ವೆಪನ್ ತೋರಿಸೋ ತನಕ ಇಷ್ಟು ದಿನ ಬರೀ ಮೀಡಿಯಾದಲ್ಲಿದ್ವು, ಈಗ ವೆಪನ್ ತೋರಿಸೋಕೆ ಬಂತಲ್ಲ ಅನ್ನೋ ಕಾರಣಕ್ಕೆ ಅಸಮಾಧಾನ ಇರುತ್ತೆ ಸರ್. ಆ ಅಸಮಾಧಾನದಲ್ಲಿ ಹೇಳಬೇಕಾದ್ರೆ ಒಂದು ವಿಚಾರಕ್ಕೆ ಇನ್ನೊಂದು ಕನೆಕ್ಟ್ ಆಗಿರುತ್ತೆ ಸರ್. ಆ ಪದಗಳು ಬರುತ್ತೆ. ನೀವು ಅದನ್ನು ಹೇಳ್ಬೇಡಿ ಇದನ್ನು ಹೇಳ್ಬೇಡಿ ಅಂತ ಹೇಗೆ ಸರ್? ಎಲ್ಲವೂ ಕನೆಕ್ಟ್ ಆಯಿತು, ಒಂದಕ್ಕೊಂದು ಇಂಟರ್ಲಿಂಕ್ಡ್ ಸರ್. ಬೇಕರಿ ರಘು 2 ವೆಪನ್ ಬಂದು ಸರ್. ಒಂದು ಹಿಂಗೆ ಸರ್, ಅದು ಯಾವ್ದು ಗೊತ್ತಾ? ದರ್ಬಾರ್ ಅಂತ ಸಿನಿಮಾ ಐತೆ ರಜನಿಕಾಂತದ್ದು. ಅಲ್ಲಿ ಸುನಿಲ್ ಶೆಟ್ಟಿ ವಿಲನು. ಹಿಂಗೊಂದು ಚಾಕು ತೆಗೆದು ಹಿಂಗೆ ಅಮುಕ್ತು ಚುಯ್ಕು ಉದ್ದ ಬರ್ತದೆ. ಅದು ಒಳಗೆಲ್ಲ ಮುಳ್ಳು ಚುಯ್ಕು ನಿಂಗೆ ಚುಚ್ಚುರೆ ಕರಳು ಇದು ಆರ್ಟು ಒಳಗಡೆ ಬಂದ್ಬಿಡ್ತದೆ ಅಂತ ಚಾಕದು. ಅದು ನೋಡಿದಾಗ ನಾನು ಶಾಕ್ ಆಗಿ ಶೇಕ್ ಆಗ್ಬಿಟ್ಟೆ. ಇನ್ನೂ ಏನಾರು ಚುಚ್ಚಿಬಿಟ್ರು 2ನೇ ರೇಣುಕಾಸ್ವಾಮಿ ನಾನಾಗೋದನ್ನು ಅಂದ್ಕೊಂಡು ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡು. ಇದು ಅಣ್ಣಂಗೆ ಅರ್ಥ ಆಯ್ತಿಲ್ಲ, ಸಾರ್ಗೆ ಅರ್ಥ ಆಯ್ತಿಲ್ಲ. ಅವ್ರಿಗೆ ಪ್ರಥಮ ಏನೇನೋ ಹೇಳ್ತಾನೆ, ನೋವಲ್ಲಿ ಬರ್ತದೆ ಅತ್ತು ಮಾತು. ಅಣ್ಣಂಗೆ ಅರ್ಥ ಆಯ್ತಿಲ್ಲ. ನಾನು ಹೆಂಗೆ ಅವ್ರಿಗೆ ಮನವರಿಕೆ ಮಾಡ್ಕೊಡ್ಲಿ? ನಾನು ಹೋದ್ಮೇಲೆ ಕರ್ಸ್ಕೊಂಡು ಅಣ್ಣಂಗೆ ಕೂಡಿಸಿ ಹೇಳ್ತೀನಿ, ಅಣ್ಣ ಹಿಂಗೆ ಆಗೋಗದೆ ಅಣ್ಣ ನಾನು ಯಾವತ್ತೂ ನಿಮಗೆ ವೈಯಕ್ತಿಕವಾಗಿ ಹೇಳಿಲ್ಲ. ಆಯಿತು ಬಿಡೋಣ, ತಪ್ಪಾಗೋಯ್ತು ಬಿಡೋಣ, ನಿಮ್ಗೆ ಸವಾಸಕ್ಕೆ ಬಂದರೆ ಅಣ್ಣ ನಮಸ್ಕಾರ ಮಾಡ್ತೀನಿ, ಹೋಗ್ಲಿ ಬಿಡೋಣ, ಆಯ್ತು ಇದೆಲ್ಲ ಆಗೈತೆ. ಇನ್ನೊಂದು ಮಾತು, ನನ್ನ ರಮ್ಯಾ ಮೇಡಮ್ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರದ್ದೆಲ್ಲರೂ ಅವ್ರೊಂದು ಪ್ರಶ್ನೆ ಕೇಳ್ತಾರೆ. ಬೇರೆ ಸಮಯದಲ್ಲಿ ರಮ್ಯಾ ಅವ್ರು ಇಂಗ್ಲೀಷಲ್ಲಿ ಮಾತಾಡ್ತಾರೆ, ಈ ಸಮಯದಲ್ಲಿ ಮಾತ್ರ ಕನ್ನಡ ಸುಲಲಿತವಾಗಿ ಮಾತಾಡ್ತಾರೆ ಹೇಗೆ ಅಂತ. ಸರ್ ಒಂದು ಕೇಳಿಸ್ಕೊಳ್ಳಿ, ಇವರೆಲ್ಲ ಅನ್ಎಜುಕೇಟೆಡ್ ಫ್ಯಾನ್ಸ್. ಅವ್ರಿಗೆ ಇಂಗ್ಲೀಷಲ್ಲಿ ಹೇಳಿದ್ರೆ ಏನು ಅರ್ಥ ಆಯ್ತು? ನಿಮ್ಗೆ ಆ ಕನ್ನಡ ಅರ್ಥ ಆಗಲ್ಲ, ಇಂಗ್ಲೀಷ್ ಅರ್ಥ ಆಗಲ್ಲ ಅಂತ ಕಂಡ್ರು ಅವರು ಕನ್ನಡದಲ್ಲಿ ಹೇಳಿರೋದು. ಇದೆಲ್ಲದ್ರ ಜೊತೆಗೆ ಒಂದು ಪ್ರೀತಿಯಿಂದ ಒಂದು ಮಾತು ಹೇಳ್ತೀನಿ. ಎಲ್ಲ ಕರೆಸಿದ್ದು ಪ್ರೋಗ್ರಾಮ್ ಮಹೇಶ್ ಅವರು ಆ್ಯಂಡ್ ಪ್ರತ್ಯಕ್ಷದರ್ಶಿ ಇವರು. ಒಂದು ಮಾತು ಕೇಳ್ತೀನಿ ನಾನು, ನಿಮ್ಮ 3 ಎಲ್ಲ ಪ್ರಶ್ನೆಗೂ ಒಂದೊಂದೇ ಸೆಂಟೆನ್ಸಲ್ಲಿ ಕ್ಲಿಯರ್ ಮಾಡ್ತೀನಿ. ಮಹೇಶ್, ನೀವು ಪೂಜೆಗೆ ಕರೆದಿದ್ದು ನಿಜಾನ ಮಹೇಶ್? ನಿಜ. ಅಲ್ಲಿ ಬಂದಾಗ ಪೂಜೆ ಮುಗಿಸ್ಕೊಂಡು ನನ್ನ ಪಾಡಿಗೆ ನಾನು ಕಾರ್ ಹತ್ತೋದಾಗ ಬಲವಂತವಾಗಿ ಕರ್ಕೊಂಡೋದ್ರು ಅಥವಾ ನಾನೇ ಅವ್ರ ಕಡೆಗೆ ಹೋದ್ನ? ಸರ್ ಬಲವಂತವಾಗಿ ಕರ್ಕೊಂಡೋದ್ರೆ ನಾನೇ ಅವ್ರ ಕಡೆ ಅವ್ರು ಕರೆದಿದ್ದಕ್ಕೆ ಸರ್ ಹೋದ್ರು. ಆಯಿತು. ಅಲ್ಲಿ ಹೋದಾಗ ಮಾತುಕತೆ ಆಡಬೇಕಾದ್ರೆ ವೆಪನ್ ತೆಗೆದ್ರ ಇಲ್ವಾ? ಅವರು ವೆಪನ್ ತೆಗೆದ್ರ ಇಲ್ವಾ ಅಷ್ಟೇ ಕೇಳ್ತಾರೆ ಜನ. ಅವರು ಈ ತಲೆ ಎಲ್ಲಡ್ಸೋದ್ರಲ್ಲಿ ಬಾಯಿ ಹೇಳಬೇಕು, ಭಗವಂತ ನಾಲ್ಗೆ ಕೊಟ್ಟವನೇ. ಹೌದಾ? ಸರ್ ನಿಮ್ಗೆ ದಾಖಲೆ ಸಿಗ್ತಾ ಸರ್? ಇದಿಷ್ಟೇ.
ಕೇಳಿ ಸರ್ ಅವ್ರನ್ನ ಕೇಳಿ ಸರ್. ಇರಿ 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 ಅವ್ರು ಹೇಳ್ತಾರೆ ಮಹೇಶ್. ರಕ್ಷಕ್ ಬಗ್ಗೆ ನಾ ಮಾತಾಡ್ತೀನಿ ಇರ್ರಿ ಸರ್ ರಕ್ಷಕ್ ಬಗ್ಗೆ ಹೇಳ್ತೀನಿ ನೋಡಿ. ಅವ್ರು ಬಂದಿರೋದು ನಿಜ, ನಾನು ಅವ್ರ ಜೊತೆಗೆ ಬಂದಿದ್ದು. ನಾನು ಬಂದಿರೋದೇ ರಕ್ಷಕ್ ಪರವಾಗಿ ಅಂತ ಕೇಳಿ. ನಾನು ಇರೋದು ರಕ್ಷಕ್ ಜೊತೆಗೆ ಇರೋದು, ಅವ್ರ ಜೊತೆಗೆ ಯಾವಾಗೂ ಇದ್ದೇ ಇರ್ತೀನಿ. ಅವನು ಯಾವುದೇ ಕಾರಣಕ್ಕೂ ಸುಪಾರಿನೂ ಕೊಟ್ಟಿಲ್ಲ, ಯಾವುದೂ ಇಲ್ಲ. ಅವ್ನು ಬಂದಿರೋದು ಸತ್ಯ. ಆ ಸ್ಪಾಟಲ್ಲಿ ಏನು ನಡೆದಿದೆಯೋ ಡ್ರ್ಯಾಗನ್ ತೆಗ್ದಾಗಂತೂ ನಾವು ಇರಲಿಲ್ಲ, ಪಕ್ಕದಲ್ಲಿ 10 ಅಡಿ ಡಿಫ್ರೆನ್ಸಲ್ಲಿ ನಾನಿದ್ದೆ. ರಕ್ಷಕ್ ಎಲ್ಲಿದ್ರು ಅದನ್ನ ಹೇಳಿ. ಅವರು ನಿಮ್ ಪಾತ್ರ ಕೇಳ್ತಾ ಇಲ್ಲ ಪ್ರಮೋದಣ್ಣ, ಒಂದ್ ನಿಮಿಷ. ಅವರು ನಿಮ್ ಪಾತ್ರ ಕೇಳ್ತಾ ಇಲ್ಲ. ವೆಪನ್ ತೆಗೆದಾಗ ರೌಡಿಗಳ ಜೊತೆ ರಕ್ಷಕ್ ಅಷ್ಟೇ. ಅದನ್ನ ಅವ್ರು ಒಪ್ಕೊಳಕ್ಕೂ ರೆಡಿ ಇದ್ದಾರೆ. ಅವ್ನು ಇನ್ನು 22 ವರ್ಷ 23 ವರ್ಷದ ಹುಡುಗ. ಅವನು ಭಯ ಬಿತ್ತನಾಗವನೆ. ಅಲ್ಲಿ ನಡೆದಿರೋ ಜಾಗದಲ್ಲಿ ಸ್ಪಾಟ್ ಅಲ್ಲಿ ಭಯ ಬಿದ್ದಿದ್ದಾನೆ. ಇದೊಂದು ಇನ್ಸ್ಟೇಟ್ ಆಗಿದೆ. ಬಟ್ ಪ್ರಥಮ್ ಸರ್ ಅವರು ಸೆಟ್ಲ್ಮೆಂಟ್ ಮಾಡ್ಕೊಂಡು ಇದು ಟೇಬಲ್ ಮೇಲೆ ಮುಗಿಸೋಣ ಅಂತ ಹೇಳಿ ಒಳ್ಳೆ ಮನಸ್ಸಿಂದ ಹೇಳಿದ್ರು. ರಕ್ಷಕ್ ಅವ್ರು ಮಾಡಿದ್ರು, ಅಣ್ಣ ತಮ್ಮಂದ್ರ ತರ ಇದ್ರು. ಯಾವುದೇ ವೈಯಕ್ತಿಕವಾಗಿ ಇವ್ರಕ ಗಲಾಟೆಗಳಿಲ್ಲ, ರಕ್ಷಕಕ್ಕಾಗಲಿ ಇವ್ರಿಗಾಗಲಿ ಯಾವುದೇ ಥರವಾಗಿ ಇಲ್ಲ. ಇವತ್ತು ಅಣ್ಣ ತಮ್ಮಂದ್ರ ಥರನೇ ಮಾತಾಡ್ತಾರೆ. ಸುಪಾರಿ ಕೊಟ್ಟಿರೋದು ಅವೆಲ್ಲ ಸುಳ್ಳು. 2 ಅವರ್ಗೆ ಮುಂಚೆ ಬಂದಿದ್ದು ನಿಜ, ಕುತ್ಕೊಂಡಿದ್ದು ನಿಜ, ಮಾತಾಡಿದ್ದು ನಿಜ. ಅವ್ನು ಇರೋದೇ ಆ ಥರ ವ್ಯಕ್ತಿ. ಇಲ್ಲಿ ಆಯ್ತು, ಇಲ್ಲಿಗೆ ನಿಲ್ಲಿಸಿ. ಲಾಸ್ಟ್ ಸರ್, ಈಗ ಕಂಪ್ಲೇಂಟ್ ಕೊಡಿದ್ದೀನಿ 15 ನಿಮಿಷದಲ್ಲಿ ನಿಮಗೆ ಅದ್ರ ಕಾಪಿ ಸಿಗುತ್ತೆ ಸರ್. ಒಂದು ರಿಕ್ವೆಸ್ಟ್, ಒಂದು ನಿಮಿಷ ಕಟ್ ಮಾಡಿ. ಇಲ್ಲ ನಿಂತಿಲ್ಲ, ಎದುರ್ಕೊಬಿಟ್ಟವನಂತೆ ಹೇಳ್ಕೊಂಡ್ಬಿಟ್ಟಿದ್ದಾನೆ ಸರ್. ಭಯ ಬಿದ್ದಿದ್ದಾನೆ ಸರ್. ಅವನು ಭಯ ಬಿದ್ದು ಸೈಡ್ಗೆ ಒಂದು ಅಡಿ 2 ಅಡಿ ಪಕ್ಕಕ್ಕೆ ಹೆಜ್ಜೆ ಇಕ್ದ ಸರ್. ಅಂದ್ರೆ ಇದು ನೋಡಿದ ಅವನು ಯಾರು ವೆಪನ್ ತೆಗೆದಿದ್ದಲ್ವಾ ಸರ್. ಈಗ ಅವನೇ ಸ್ಟೇಟ್ಮೆಂಟ್ ಕೊಡ್ತಾನೆ, ಅವನೇ ಒಪ್ಕೊಂತಾನೆ. ಅರ್ಥ ಆಯ್ತಾ ಸರ್? ಈಗ ಹೇಳಲ್ಲ ಸರ್. ಪೊಲೀಸ್ ಅವ್ರು ಬಿಡಲ್ಲ ಸರ್, 100% ಬಿಡಲ್ಲ ಸರ್. ಈಗ ಅರ್ಥ ಆಯ್ತಾ ಸರ್ ನಿಮ್ಗೆ ಎಲ್ಲರಿಗೂ? ಸರ್ ನನ್ನ ಹೆಸರು ಪ್ರಮೋದ್ ಅಂತ ಸರ್. ಇಲ್ಲಿಗೆ ಮುಗೀತು. ಲಾಸ್ಟ್ ಒಂದು ಮಾತು ಹೇಳ್ತೀನಿ ಸರ್. ಈ ಒಂದು ಆಕ್ರೋಶದಲ್ಲಿ, ಸತತ ನೋವಿನಲ್ಲಿ, ನನ್ನ ಮಾತುಕತೆ ಏರಿಳಿತದಲ್ಲಿ ಬಂದಿದೆ ಅಂದರೆ ಆ ಮಟ್ಟಿಗೆ ಪರ್ಸ್ನಲ್ ಲೈಫಲ್ಲಿ ಒಂಚೂರು ಡ್ಯಾಮೇಜ್ ಆಗ್ತಾ ಇದೆ ಸರ್. ಸರ್ ನಿಮಗೆ ಇದು ಹೇಳ್ತಾರೆ ಸರ್, ನಿಮಗೆ ನಮ್ಮ ಪರ್ಸ್ನಲ್ ಲೈಫಲ್ಲಿ ಒಂಚೂರು ಡ್ಯಾಮೇಜ್ ಸರ್. ರಿಕ್ವೆಸ್ಟು ಸರ್. ಸರ್ ಅಲ್ಲ, ನಾನು ಏನು ಹೇಳ್ತೇನೆ ಕೇಳಿ. ಪರ್ಸ್ನಲ್ ಲೈಫೆಲ್ಲ ಒಂಚೂರು ಡ್ಯಾಮೇಜ್ ಆಗೋ ಮಟ್ಟಕ್ಕೆ ತುಂಬ ಥ್ರೆಟ್ನಿಂಗ್ ಆಗ್ತಾಯಿದೆ ಸರ್. ಸೊ ಹಿಂಗಾಗಿದೆ ಅಂದಾಗ ನಾವು ಬೇರೆ ನಿರ್ಧಾರ ತೊಗೋಬೇಕಾಯ್ತು, ತೊಗೊಂಡಿದ್ದೀವಿ ಸರ್. ಇವತ್ತಿಂದ ಆಮರಣ ಅಂತ ಉಪವಾಸ ಕೂತ್ಕೊಳ್ತೀವಿ. ಯಾಕೆಂದರೆ ಅವರು ಇದ್ರ ಹಿಂದೆ ಇದ್ದಾರೆ ಅಂತ ನನ್ನ ನಂಬಿಕೆ. ಅವ್ರು ಬಂದು ಸ್ಟೇಟ್ಮೆಂಟ್ ಕೊಟ್ಟು ಕ್ಲಿಯರ್ ಮಾಡಲಿ ಸರ್. ಒಂದು ಅದು ಇಲ್ಲ, ನಾನು ಕೂತ್ಕೊಡ್ತೀವಿ. ನಾನು ಹೇಳಿದ್ದೀನಿ ಅವ್ರಿಗೆ, ಹೇಳಿದ್ದೀನಿ. ಅಲ್ಲ ಸರ್, ನಮ್ಮ ಮನೆಗೆ ಥ್ರೆಟ್ಟಿಂಗ್ ಬರ್ತಾ ಇದ್ದಾನೆ ಸರ್. ಲಾಸ್ಟು ಇನ್ಸ್ಪೆಕ್ಟ್ರು ಯಾರು ಜ್ಞಾನ ಭಾರತಿ ಇನ್ಸ್ಪೆಕ್ಟರ್, ನಾವು ಅಷ್ಟು ಕಂಪ್ಲೇಂಟ್ ಕೊಟ್ಟಾಗ ಏನೂ ಆಗಿಲ್ಲ ಅಂದರೆ ವೆಪನ್ ತಗೋ ಬಂದಿದೆ. ಈಗ ನಾನು ನ್ಯಾಯ ತೊಗೊಂಡೇ ಹೋಗ್ಬೇಕು ಇಲ್ಲಿಂದ. ದೇರ್ ಇಸ್ ನೋ ಅದರ್ ವೇ. ಎರಡನೇದು, ನಾನೊಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ ಸರ್. ಇನ್ನೊಂದು ಸಲ ನನ್ನ ವಿಚಾರಕ್ಕೆ ಆಮೇಲೆ ಇನ್ನೊಂದು ಕನಿಷ್ಠ ನನ್ನ ಡಿಮ್ಯಾಂಡ್ಸ್ ಏನು ಅಂತ ಹೇಳ್ತೀನಿ ಸರ್. ಡಿಮ್ಯಾಂಡ್ಸ್ ಎಲ್ಲ ನ್ಯಾಯನ ಡಿಮ್ಯಾಂಡ್ ಮಾಡ್ತಾರೆ. ಡಿಮ್ಯಾಂಡ್ಸಲ್ಲಿ ನ್ಯಾಯ ಮೆನ್ಷನ್ ಮಾಡ್ಕೊಂಬಿಡಿ. ಮೊದಲನೇದೇನೆಂದರೆ ದರ್ಶನ್ ಸರ್ ಬಂದು ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು SP ಗೆ, ಯಾಕೆಂದರೆ ಪ್ರಥಮ ಅವ್ರ ವಿಚಾರದಲ್ಲಿ ನಮ್ಮದಿಲ್ಲ, ನಮ್ಮ ಹುಡುಗರು ಯಾವುದೇ ಇದ್ದ ಕಾರಣ. ಎರಡನೇದು, ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬೇಕು ಸರ್. ಯಾವ ಕಲಾವಿದರಿಗೂ ಥ್ರೆಟ್ಟಿಂಗ್ ಮಾಡಬಾರ್ದು. ನಮ್ಮ ಹುಡುಗರು ನಮ್ಮ ಕನ್ಸ್ಟ್ರಕ್ಟಿವ್ ಕಟ್ಕೊಂಡು ಹೋಗಬೇಕು. ದರ್ಶನ್ ಅವ್ರು ಸಿನಿಮಾ ರಿಲೇಟೆಡ್ ಇದೆ, ಕಟ್ಕೊಂಡು ಹೋಗಬೇಕು. ಯಾರಿಗೂ ಸಮಸ್ಯೆ ಮಾಡಬಾರ್ದು, ಯಾರನ್ನು ಅಮ್ಮ ಅಕ್ಕ ಅಂತ ಬಯೋದು ಇದು ಯಾವುದು ಮಾಡಬಾರ್ದು ಅಂತ ದರ್ಶನ್ ಅವ್ರು ವೀಡಿಯೋ ಮಾಡಿ ಅಥವಾ ಸೋಷಿಯಲ್ ಮೀಡಿಯಲ್ಲಿ ಹಾಕಬೇಕು. ಅಲ್ಲಿ ತನಕ ಆಮರಣ ಅಂತ ಉಪವಾಸ ಮಾಡ್ತೀನಿ ಸರ್. ಮೂರನೇದೇನೆಂದರೆ ಕನಿಷ್ಠ 150 ಈ ಥರ ಫೇಕ್ ಪ್ರೊಪಗಂಡ ಹರಡಿಸ್ತಾ ಇದ್ದಾರಲ್ಲ ಪೇಜಸ್ಗಳು, ಆ ಪೇಜಸ್ಗಳು ಡಿಲೀಟ್ ಆಗಬೇಕು. ಯಾರೋ ಒಬ್ಬರು ಒಂದು ಎಕ್ಸಾಂಪಲ್, ಪ್ರತಿಷ್ಠಿತ ಚಾನಲ್ ನ್ಯೂಸ್ ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಅವ್ನು ಸರಿ ಇಲ್ಲ, ಇನ್ನಾರೋ ಒಬ್ಬ ಆ್ಯಂಕರ್ ಕೇಳಿದ್ರೆ ಅವಳು ಸರಿ ಇಲ್ಲ. ಪ್ರಪಂಚದಲ್ಲಿ ಶ್ರೇಷ್ಠ ನೀವೇ ಸರ್. ಆಸ್ಕರು, ನೊಬೆಲ್ಲು, ಮ್ಯಾಕ್ಸಸೆ ಮತ್ತು ಜ್ಞಾನಪೀಠ ಜೊತೆಗೆ ಇದು ಶೌರ್ಯ ಪ್ರಶಸ್ತಿ, ಪದ್ಮಶ್ರೀ ಎಲ್ಲ ನಿಮಗೆ ಸಿಕ್ಕಲಿ ಸರ್. ದೊಡ್ಡ ನಟ್ರೆ ನಿಮಗೆ ಸಿಕ್ಕಲಿ. ಮಿಕ್ತವರೆಲ್ಲ 7 ಕೋಟಿ ಜನ ಕಿತ್ತೋದು ನನ್ನ ಮಕ್ಕಳೇ ಸರ್. ನೀವು ಒಬ್ಬರೇ ಶ್ರೇಷ್ಠ ಸರ್. ಆ ಶ್ರೇಷ್ಠ ಅನ್ನೋ ಬರ್ದಲ್ಲಿ ಬೇರೆಯವ್ರನ್ನ ಕನಿಷ್ಠ ಅನ್ನು ಮಾಡೋಕೋರೆ ನಾವು ಕೋಪ ಮಾಡ್ಕೋತೀವಿ ಸರ್, ಬೇಜಾರು ಮಾಡ್ಕೋತೀವಿ ಸರ್, ನೋಡ್ಕೊಳ್ಳ ಸರ್, ನಿಮ್ಮನ್ನು ನೋಯಿಸ್ತೀವಿ ಸರ್. ಯಾರೋ ಆಮೇಲೆ ಹೇಳ್ತಾ ಇದ್ರು ಇದು ಪಬ್ಲಿಸಿಟಿಗೆ ಅಂತ. ಪಬ್ಲಿಸಿಟಿಗೆ ನನ್ನ ಸಿನಿಮಾ T-ಶರ್ಟ್ ಹಾಕಬತ್ತಿ ಸರ್. ಯಾರು ವೆಪನ್ ತಗೊಬಂದು ಪಬ್ಲಿಸಿಟಿ ಮಾಡಿ ಸ್ವಲ್ಪ ಕಲ್ಚರ್ ಇಲ್ಲದೆ ಇದ್ದವ್ರಿಗೆ ಹೇಳಿ ಸರ್. ದಯವಿಟ್ಟು ನಿಮ್ಮ ಫ್ಯಾನ್ಸ್ಗಳಿಗೆ ಹೇಳಿ ಸರ್, ಸ್ವಲ್ಪ ಬುದ್ಧಿ ಕಲಿಸಿ ಸರ್. ನೀವಂತೂ ಏನು ಹೇಳೋದು ತಲೆಗೆ ತಾತ. ಆಮೇಲೆ ಇವೆಲ್ಲ ನೋಡ್ದೇನಿಲ್ಲ ಸರ್. ನೀವು ಸೋಷಿಯಲ್ ಮೀಡಿಯಾ ಹೆಂಗೆ ಯೂಸ್ ಮಾಡ್ತೀವಿ ಅಂತ ನಾನು ನೀವು ಕ್ಯಾರಮೇಲೆ ಕೂತ್ಕೊಂಡಾಗಲೇ ನೋಡಿದ್ದೀನಿ ಸರ್. ನಿಮ್ಗೆ ಏನೇನು ಜ್ಞಾನ ಇದೆ ಅಂತ ಎಲ್ಲ ನೋಡಿ ಮಜಾ ತಗೋತಾ ಇರ್ತೀರ ಅಷ್ಟೇ. ಅಶ್ವಿನಿ ಮೇಡಮ್ನ ಟ್ರಾಲ್ ಮಾಡಿದಾಗ ಅಶ್ಲೀಲವಾಗಿ, ಸುದೀಪ್ ಅವ್ರನ್ನ ಟ್ರಾಲ್ ಮಾಡಿದಾಗ ಮಜಾ ತಗೋತಾ ಇರ್ತೀರಾ. ನೀವು ಒಂಥರ ಮಜಾವಾದಿ, ಆರಾಮಾಗಿರ್ತೀರ ಸರ್. ಮಜಾ ತೊಗೊಂಡು ಆರಾಮಾಗಿರ್ತೀರ. ಬಟ್ ಈ ಸಲ ಇನ್ಮೇಲೆ ನಡೆಯಲ್ಲ ಸರ್. ನಿಮ್ಮ ಫ್ಯಾನ್ ಪೇಜಸ್ ಡಿಲೀಟ್ ಆಗಬೇಕು ಸರ್. ಪ್ರಥಮ ವಿಚಾರಕ್ಕೆ ಬರಬೇಕು ಸರ್. ನನ್ನ ಕಡೆ ನಿಮ್ಮ ಕಡೆಯಿಂದ ಏನು ಸಣ್ಣ ತಪ್ಪಾರು ನಾನು ಬಿಡಲ್ಲ ಸರ್. ನನ್ನ ವಿಚಾರದಲ್ಲಾದರೆ ನಾನು ನಿಮ್ಮ ವಿರುದ್ಧ ಕೂತ್ಕೋತೀನಿ. ನಾನು ಸಿನಿಮಾ ಬಿಟ್ಟು ಹೋಗ್ತಾ ಇದ್ದೀನಿ ಸರ್. ಇಲ್ಲಿಗೆ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮೂರು ಚಾಮರಾಜನಗರಕ್ಕೆ ಹೋಗ್ತಾ ಇದ್ದೀನಿ. ಬೇರೆಯವ್ರಿಗೆ ಒಳ್ಳೇದಾಗಲಿ ಅಂತ ಈ ದೃಢವಾದ ನಿರ್ಧಾರ ತೊಗೊಂಡೆ ಸರ್. ಯಾಕೆ ನಮ್ಮಲ್ಲಿ ನನ್ನ ಡ್ಯಾಮೇಜ್ ಆಗಿದೆ. ಇನ್ಮೇಲೆ ಪ್ರಥಮ ನೀವು ಬೆಂಗಳೂರು ಇರೋದು ಬೇಡ, ವಾಪಸ್ ಊರಿನ ಸರ್. ಊರಿಗೆ ಹೋಯ್ತಾ ಇದ್ದಂತ ಬದನೆಕಾಯಿ ತೊಟ್ಟು ಗೊಳಗೊಟ್ಟೆ ಯಾವ ನನ್ನ ಮಗನಿಗೆ ಎದುರ್ಕೋಬೇಕು ಸರ್? ಯಾವ ನನ್ನ ಮಗನಿಗೆ ಎದುರ್ಕೋಬೇಕು ಹೇಳಿ ಸರ್? ಏನೋ ಕಿತ್ಕೊಳ್ಳೋಕ್ಕಲ್ಲ ವಿಗ್ಗಲ್ ಏನೂ ಕಿತ್ಕೊಳ್ಳೋಕ್ಕಲ್ಲ. ಇದನ್ನು ತಲೆಯಲ್ಲಿ ಇಟ್ಕೊಂಡು ನೀವಾರು ಹೇಳಿ ಸರ್. ಸ್ವಲ್ಪ ಇದಿಷ್ಟು ಹೇಳಬೇಕಾಯ್ತು, ಹೇಳಿದ್ದೀನಿ ಸರ್. ಬೇರೆಯವ್ರನ್ನ ತೇಜೋವಾದಾಗ ಏನಾರು ಹೋದ್ರೆ ನಾವು ಈಗ ಸರ್ ನಾವು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನಿಮ್ಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಸುಮ್ಮನಿದ್ವಿ. ನಿಮ್ಮ ಹುಡುಗರು ವೆಪನ್ ತೋರ್ಸಕ್ಕೆ ಸುಮ್ಮನೆ ನೋಡ್ಕೊಂಡು ಕೂತ್ಕೊಳ್ಳೋದು ಅವೆಲ್ಲ. ಆಮೇಲೆ ಇನ್ನೊಂದು ಸರ್, ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ತುಂಬ ಪ್ರೀತಿ ಇದೆ. ಬಾಬಾ ಸರ್ ಎಲ್ಲನೂ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಮಾಡ್ಕೊಟ್ಟಿದ್ದಾರೆ. ಆ್ಯಂಡ್ ಲಾಸ್ಟ್ ಅವರೆಲ್ಲ ಓದ್ ಕಡೆಗೆಲ್ಲ ದಯವಿಟ್ಟು ನೀವು ಇದು ಒಂದೇ ಎಸ್ಕಾರ್ಟು ಇದು ಯಾವುದು ಕೊಡಕ್ಕೆ ಹೋಗ್ಬೇಡಿ ಸರ್. ಏನೂ ಆಗಲ್ಲ ಸರ್. ಒಬ್ಬ ಕಲಾವಿದ ಅಷ್ಟೇ ಸರ್, ನಾವೇನು ದೇವರಲ್ಲ. ನಾನು ಹೇಳೋದಷ್ಟೇ, ಕಲಾವಿದರನ್ನ ದೇವ್ರು ಮಾಡೋಕ್ಕೆ ಹೋಗಬೇಡಿ. ಎಲ್ಲ ಕಳ್ಳನ ಮಕ್ಕಳು. 2 ದಿನ ಈ ಅಭಿಮಾನಿಗಳು ಒಂದು ಮೆಸೇಜ್ ಲಾಸ್ಟ್ ಕೊಟ್ಟು ನಿಲ್ಲಿಸ್ತೀನಿ ಸರ್. ಇದು 2 ದಿನ, ಜಸ್ಟ್ 2 ಡೇಸ್, ಓನ್ಲಿ 2 ಡೇಸ್ ನೀವು ಇಷ್ಟಪಡ ಮುಗಿತೀರಿ ಇವತ್ತಿಂದ. ಈ ಕ್ಷಣದಿಂದ ಉಪವಾಸ ಅವ್ರು ಬರೋ ತನಕ ಈಗಲೇ ಸರ್. ಲಾಸ್ಟ್ ನಾನು ಅದನ್ನು ಸೈನ್ ಹಾಕ್ಬಿಟ್ಟು ಕಾಪಿ ತಂದು ಕೊಡ್ತೀನಿ ನಿಮಗೆ. ಅಲ್ಲಿ ಟೈಪಿಂಗ್ ನಡೀತಾ ಇದೆ. ಲಾಸ್ಟ್ ಸರ್ ಒಂದು ಮಾತು,
ಯಾವುದೇ ಮಾಧ್ಯಮದವರಾಗಿರೆ ಕಿವಿಲ್ ಕರ್ ಸಮಾಧಾನ ಮಾಡಲ್ಲ. ನನ್ನ ಮಾತು ನೋವಿನಿಂದ ಬಂದಿದೆ. ವೆಪನ್ ತಂಕಲ್ದೆ ನೆನ್ನೆ ನಮ್ಮ ಮನೆ ಹತ್ರ ವಿಸಿಟ್ ಎಲ್ಲ ಮಾಡ್ತಾರೆ. ಆ ಕೋಪದಲ್ಲಿ ಮಾತಾಡಿರ್ತೀನಿ. ನಿಮ್ಮನ್ನು ನೋಯಿಸೋ ಉದ್ದೇಶ ಇಲ್ಲ ಸರ್. ಪ್ಲೀಸ್ ಸರ್, ಥ್ಯಾಂಕ್ ಯು ಸರ್.